ಇಲ್ಲಿ ನೋಡಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ಲಬ್ಸ್ ಹೇಗಿರುತ್ತೆ ಅಮೆರಿಕಾದಲ್ಲಿ. ಇಲ್ಲಿ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಕ್ರಿಕೆಟ್ ಫೆಸ್ಟಿವಲ್ ನಡೆಯುತ್ತೆ ಪೆನ್ಸಿಲ್ವೇನಿಯಾದಲ್ಲಿ, ನ್ಯೂಯಾರ್ಕ್ ಹತ್ರ. ನಮ್ ಬಾಸು ಕೂಡ ಈ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಲಾಸ್ಟ್ ಇಯರ್. ಇದು 30ರಿಂದ 50 ವರ್ಷ ಹಳೆ ಇಂಟರ್ನ್ಯಾಷನಲ್ ಕ್ಲಬ್ ಗಳಿಗೆ ಅಷ್ಟೇ ಇನ್ವಿಟೇಷನ್ ಇರುತ್ತೆ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ. ನಾವು ಹೋದಾಗ ಅಮೆರಿಕದ ಬೇರೆ ಬೇರೆ ಸ್ಟೇಟ್ಸ್ ಗಳಿಂದ, ಇಂಗ್ಲೆಂಡ್, ಕೆನಡಾ ಮತ್ತೆ ವೆಸ್ಟ್ ಇಂಡೀಸ್ ಬೇರೆ ಕಂಟ್ರಿಗಳಿಂದಾನು ಟೀಮ್ಸ್ ಬಂದಿತ್ತು. ಗ್ರೌಂಡ್ ಮತ್ತೆ ಕ್ಲಬ್ ಗಳೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಸಖತ್ತಾಗಿತ್ತು. ನಾವು ಕೂಡ ಫ್ಲೋರಿಡಾ ಇಂದ ನ್ಯೂಯಾರ್ಕ್ ವರ್ಗೂ ಡ್ರೈವ್ ಮಾಡ್ಕೊಂಡು ಹೋಗಿದ್ವಿ, ಆಲ್ಮೋಸ್ಟ್ 1,500 ಕಿಲೋಮೀಟರ್. ನಾನು ಬಾಸ್ ನ ಎಲ್ಲಿ ಟ್ರೋಲ್ ಮಾಡೋದು ಅಂತ ಕಾಯ್ತಾ ಇದ್ದೆ, ಆದ್ರೆ ತುಂಬಾನೇ ಚೆನ್ನಾಗ್ ಆಡ್ಬಿಟ್ರು. ಆಡಿದ 5 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಅಲ್ಲಿ 50 ಸ್ಕೋರ್ ಮಾಡಿದ್ರು. ಕೆಲವು ಟೀಮ್ ಗಳಲ್ಲಿ ರಿಟೈರ್ಡ್ ಆಗಿರೋ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ಇದ್ರು. ಇಂಗ್ಲೆಂಡ್ ಪ್ಲೇಯರ್ ಲಿಯಾಮ್ ಪ್ಲಂಕೆಟ್, ಕೆಲವು US ಮತ್ತೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಕೂಡ ಇದ್ರು. ಕ್ಲಬ್ ಒಳಗೇನೆ ಪೆವಿಲಿಯನ್ ಅಲ್ಲಿ ರೆಸ್ಟೋರೆಂಟ್ಸ್, ಪಬ್, ಬೇರೆ ಫೆಸಿಲಿಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಮ್ ಬಾಸು ಕೂಡ ತುಂಬಾ ಚೆನ್ನಾಗಿ ಆಡಿ ಅವರು ರೆಪ್ರೆಸೆಂಟ್ ಮಾಡಿ ಟೀಮ್ ಕಡೆಯಿಂದ ಟಾಪ್ 2 ಪರ್ಫಾರ್ಮರ್ ಆಗಿ ಮೆಡಲ್ ತಗೊಂಡ್ರು. ಹಾಗೆ ನಮ್ನ ಫಾಲೋ ಮಾಡೋದನ್ನ ಮರಿಬೇಡಿ.